ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ಜಿಲ್ಲೆ ಹೆಬ್ರಿ ಸಮೀಪದ ಕೀಳಿಂಜಿಯಲ್ಲಿ ಚಿರತೆ ಹಾವಳಿ ಹೆಚ್ಚಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಕಳೆದ ರಾತ್ರಿ ಬೆಕ್ಕನ್ನ ಬೇಟೆಯಾಡೋದಕ್ಕೆ ಬಂದಿದ್ದ ಚಿರತೆಯೊಂದು ಆಯತಪ್ಪಿ ಗ್ರಾಮದ ಬಾವಿಗೆ ಬಿದ್ದಿದೆ. ಬೆಳಗ್ಗೆ ಚಿರತೆ ಬಾವಿಗೆ ಬಿದ್ದಿರೋದನ್ನ ಗಮನಿಸಿದ ಮನೆ ಮಾಲೀಕ ಉಮಾಶಂಕರ್ ಶೆಟ್ಟಿ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ನಂತರ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಸಿಬ್ಬಂದಿ ಬಾವಿಯೊಳಗೆ ಏಣಿ ಬಿಟ್ಟು ಚಿರತೆಯನ್ನ ರಕ್ಷಿಸಿದ್ದಾರೆ. ಇನ್ನು ಆಪರೇಷನ್ ಚೀತಾ ನೋಡಲು ನೂರಾರು ಜನರು ಜಮಾಯಿಸಿದರು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲು. ಶಶಿಧರ್, ಆಪರೇಷನ್ ಚೀತಾ ಹೇಗೆ ನಡೀತು? ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಪ್ರತಿದಿನ ನಡೆಯುವಂತಹ ವಿದ್ಯಮಾನ ಆಗಿಬಿಟ್ಟಿದೆ ಇದು. ಯಾಕಂದ್ರೆ ಕಾಡಿನ ಪ್ರದೇಶದಲ್ಲಿರುವಂತಹ ಚಿರತೆಗಳಿಗೆ ಯಾವುದೇ ಆಹಾರ ಸಿಗ್ತಾ ಇಲ್ಲ. ಅದರ ಪರಿಣಾಮವಾಗಿ ಅವರು ನಗರ ಜನವಸತಿ ಇರುವ ಪ್ರದೇಶಕ್ಕೆ ನಾಯಿ ಅಥವಾ ಬೆಕ್ಕನ್ನು ಹಿಡಿಲಿಕ್ಕೆ ಅಂತ ಬರ್ತದೆ ಚಿರತೆಗಳು. ಅದೇ ಪ್ರಕಾರ ನಿನ್ನೆ ರಾತ್ರಿ ಬಂದಂತಹ ಚಿರತೆ ಇದು ಇವರ ಮನೆ ಬಾವಿಯಲ್ಲಿ ಬಿದ್ದಿತ್ತು. ರಾತ್ರಿ ಅದರ ಗರ್ಜನೆ ಕೇಳ್ತಾ ಇತ್ತು. ಬೆಳಗಿನ ಜಾವ ನೋಡಿದಾಗ ಬಾವಿಯೊಳಗೆ ಚಿರತೆ ಇರುವುದು ಪತ್ತೆಯಾಗಿತ್ತು. ತಕ್ಷಣವೇ ಅರಣ್ಯ ಇಲಾಖೆಗೆ ತಿಳಿಸಲಾಯಿತು. ಮುಖ್ಯವಾಗಿ ಬಹಳ ಸಮಸ್ಯೆ ಇರುವಂತಹದ್ದು ಇಲ್ಲಿ ಬೋನಿನ ಸಮಸ್ಯೆ. ಸಫಿಶಿಯೆಂಟ್ ಆದ ಬೋನಿನ ವ್ಯವಸ್ಥೆ ಇಲ್ಲಿ ಇಲ್ಲದ ಕಾರಣ ತಮ್ಮದೇ ಅರಣ್ಯ ಇಲಾಖೆಯವರು ಚಿರತೆಯನ್ನ ಹಿಡಿಯುವಂತ ಅಥವಾ ಓಡಿಸುವಂತಹ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಅದೇ ಪ್ರಕಾರ ಉಡುಪಿಯ ಈ ಕಿಳಿಂಜಿಯಲ್ಲಿ ನಡೆದಂತಹ ಕಾರ್ಯಾಚರಣೆ ಏನಂದ್ರೆ ಒಂದು ಏಣಿಯನ್ನ ಬಾವಿಯೊಳಗೆ ಇಳಿಸಿದ್ರು. ಬೆಂಕಿಯನ್ನು ಆಡಿಸುವ ಮೂಲಕ ಆ ಚಿರತೆಯನ್ನ ಬೆದರಿಸುವಂತಹ ಕಾರ್ಯ ನಡೀತು. ಅದಕ್ಕೆ ಬೆದರಿದಂತಹ ಚಿರತೆ ಏಣಿಯನ್ನ ಹತ್ತಿ ಪಕ್ಕದ ಬಯಲಿನಲ್ಲಿ ಹಾರಿ ಹೋಯಿತು. ಆದ್ರೆ ಇಲ್ಲಿ ಜನ ವಸತಿ ಇಲ್ಲದ ಪ್ರದೇಶ ತುಂಬಾ ಇದ್ದದ್ರಿಂದ ಯಾವುದೇ ಅಪಾಯ ಸಂಭವಿಸಲಿಲ್ಲ. ಆದ್ರೆ ಬೋನಿನ ವ್ಯವಸ್ಥೆ ಇದ್ದಾಗ ಬೋನಿನ ಒಳಗೆ ಹಿಡಿಯುವ ರೀತಿಯಲ್ಲಿ ಆದ್ರೆ ಹೆಚ್ಚು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾವನ, ಇಷ್ಟೆಲ್ಲ ಚಿರತೆಯ ಹಾವಳಿ ಇದ್ರೂ ಕೂಡ ಯಾಕೆ ಬೋನಿನ ವ್ಯವಸ್ಥೆ ಅರಣ್ಯ ಇಲಾಖೆಯಿಂದ ಆಗ್ತಾ ಇಲ್ಲ ಶಶಿಧರ್? ಅದೇ ಸಮಸ್ಯೆ ಇರುವಂತದ್ದು. ಜನರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಶ್ಚಿಮ ಘಟ್ಟದ ತಪ್ಪಲಿನ ಭಾಗ ತುಂಬಾ ವಿಶಾಲವಾದ ಭಾಗ ಭೂಪ್ರದೇಶ ಉಡುಪಿಯಲ್ಲಿದೆ. ಹಾಗಾಗಿ ಇಲ್ಲಿ ಬಾವಿಗೆ ಚಿರತೆಗಳು ಬೀಳುವಂತದ್ದು ವಾರಕ್ಕೊಂದಾದ್ರೂ ಇಂತಹ ಪ್ರಕರಣಗಳು ಇಲ್ಲಿ ಇದ್ದೇ ಇರ್ತವೆ. ಎರಡು ಮುಖ್ಯವಾದ ಸಮಸ್ಯೆ. ಒಂದು, ಬೋನನ್ನ ಆ ಪ್ರದೇಶಕ್ಕೆ ಕೊಂಡೊಯ್ಯುವಂತದ್ದು ಬಹಳ ರಿಮೋಟ್ ಆದ ಏರಿಯಾದಲ್ಲಿ ಇರ್ತದೆ. ಎರಡನೇದು, ಅವುಗಳಿಗೆ ಅರವಳಿಕೆ ನೀಡುವಂತದ್ದು. ಒಂದು ವೇಳೆ ಅರವಳಿಕೆ ಬೇಕು ಅಂತ ಹೇಳಿ ಆದ್ರೆ ಒಂದು ಪಿಲಿಕೋಳದಿಂದ ಇಲ್ಲ ಶಿವಮೊಗ್ಗ ಭಾಗದಿಂದ ಬರಬೇಕಾಗ್ತದೆ. ಈ ಎರಡು ಸಮಸ್ಯೆ ಬಗ್ಗೆ ಬಹಳ ಗಂಭೀರವಾಗಿ ಜನರು ಯಾವಾಗ್ಲೂ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದ್ರೂ ಇದು ಇನ್ನು ಕಾರ್ಯರೂಪಕ್ಕೆ ಬರಲಿಲ್ಲ. ಬೇಕಾದ ಯೋಜನೆಯನ್ನು ಅರಣ್ಯ ಇಲಾಖೆಯನ್ನು ವ್ಯವಸ್ಥೆಯನ್ನು ಅರಣ್ಯ ಇಲಾಖೆ ಇನ್ನೂ ಮಾಡಿಲ್ಲ. ಭಾವನ, ಧನ್ಯವಾದ. ಕೂಡ ಇದೆ. ಎಸ್ ಶಶಿಧರ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.